ಈಗ ನಾವು ಈ ರೋಮನ್ ಸಂಖ್ಯೆಗಳನ್ನ ಹೇಗೆ ಬರೆಯೋದಂತ ಕ್ರಮವಾಗಿ ನೋಡೋಣ. ಇವು ಭಾರತೀಯ ಸಂಖ್ಯೆಗಳು ಅಥವಾ ಹಿಂದೂ ಅರೇಬಿಕ್ ಸಂಖ್ಯೆಗಳನ್ನ ಬರೆದಿದ್ದೀವಿ. ಅದಕ್ಕೆ ಸಮನಾದ ರೋಮನ್ ಸಂಖ್ಯೆಗಳನ್ನ ಹೇಗೆ ಬರಿಬೇಕು ಅನ್ನೋದು ಈಗ 76ರವರೆಗೆ ತಿಳ್ಕೊಳ್ಳೋಣ. ಈಗ ಒಂದೊಂದಾಗಿ ಬರೆಯೋಣ. ಹೇಗೆ ಬರೆದಂತ ರೋಮನ್ ಸಂಖ್ಯಾ ನಿಯಮಗಳನ್ನು ನೋಡ್ಕೊಂಡು ಬರೋಣ. ರೋಮನ್ ಸಂಖ್ಯೆಯಲ್ಲಿ ಮೊದಲೇ ಹೇಳಿದಂತೆ 0 ಇಲ್ಲ, ಅದನ್ನು ಖಾಲಿ ಬಿಡೋಣ. ರೋಮನ್ ಸಂಖ್ಯಾ ಸೂಚಕಗಳಲ್ಲಿ 0 ಇಲ್ಲ, ಅದಕ್ಕೆ ಖಾಲಿ ಬಿಡೋಣ. ಈಗ 1 ರೋಮನ್ ಸಂಖ್ಯೆಯಲ್ಲಿ 1 ಅನ್ನೋದು ಹೇಗೆ ಬರೀತಾರಂದ್ರೆ ಐ ಅಂದ್ರೆ 1. ಈಗ 2ಕ್ಕೆ ಇದನ್ನ 2 ಆಯ್ಗಳನ್ನು ಬರಿಬೇಕು. ಐ ಮೊದಲನೇ ಲಿಪಿ ಇಂಗ್ಲೀಷ್ ಅಕ್ಷರದ 2 ಐಗಳನ್ನು ಬರೆದ್ರೆ 2 ಆಯ್ತು. ಇದು 3 ಸಲ ಬರಿಬೇಕು. 4 ಸಲ ಐ ಬರಿಲಕ್ಕೆ ಬರೋದಿಲ್ಲ. ಯಾಕೆ? ಯಾವುದೇ ಒಂದು ಸಂಕೇತವನ್ನ 3ಕ್ಕಿಂತ ಹೆಚ್ಚು ಬಾರಿ ಬಳಸಬಾರ್ದಂತ ಐತಿ ನಿಯಮ. ಅದಕ್ಕೆ ಈಗೇನು ಮಾಡೋಣ, ನಾವು ಇದನ್ನ 4ಅನ್ನು ಹೇಗೆ ಬರಿಬೇಕಂದ್ರೆ ಇಲ್ಲಿ 5 ಅಂತ ಬರೀದು, 5 ಅಂತ ಬರೆದ ಅದರಿಂದ 1 ಕಳೆದು ಎಡಗಡೆ ಬರೆದ್ರೆ 1 ಕಳೆದು ಓದ್ಬೇಕಂತ ಹೇಳಿದೀವಿ ನಾವು. ಈಗ 5ರಲ್ಲಿ 5ರಲ್ಲಿ 1 ಕಳೆದ್ರೆ 4 ಬರ್ತದೆ. ಇದ್ರ ಬೆಲೆ 4. ಈಗ 5 ಅನ್ನೋದೊಂದು ಸಂಕೇತ ಐತೆ ನಮಗೆ. ವಿ ಅಂದ್ರೆ 5. ಈಗ 6 ಹೇಗೆ ಬರಿಬೇಕು? 6ಕ್ಕೆ 5ಕ್ಕೆ 1 ಕೂಡಿಸಿದ್ರೆ 6. 5 ಅಂತ ಬರೀದು. 6 ಅನ್ನೋ ಸಂಕೇತ ಇಲ್ಲ ರೋಮನ್ ಸಂಖ್ಯಾ ಸೂಚಕಗಳಲ್ಲಿ. ಅದಕ್ಕೆ ಏನು ಮಾಡಬೇಕು ನಾವು? ವಿ ಮತ್ತು ಐಗಳನ್ನು ಬರೆದು ವಿಯ ಬಲಗಡೆ ಐ ಬರೆದ್ರೆ ದೊಡ್ಡ ಸಂಕೇತದ ಬಲಗಡೆ ಚಿಕ್ಕ ಸಂಕೇತ ಬಂದರೆ ಅದನ್ನು ಕೂಡಿಸಿ ಓದ್ಬೇಕಂತ ಹೇಳಿದೀವಿ. ದೊಡ್ಡ ಸಂಕೇತದ ಎಡಗಡೆ ಚಿಕ್ಕ ಸಂಕೇತ ಬಂದರೆ ಅದನ್ನು ಕಳೆದು ಓದ್ಬೇಕಂತ ಹೇಳಿದ್ವಿ. ಇಲ್ಲಿ 4 5 ಮೈನಸ್ 1 4 ಆಗ್ತತೆ. ಇಲ್ಲಿ 5 ಪ್ಲಸ್ 1 6. 5ಕ್ಕೆ 1 ಕೂಡಿಸಿದ್ರೆ 6 ಆಗ್ತದೆ. ಈಗ 7 ಯಾಕೆ ಬರಿಬೇಕು? 5 ಬರೀದು, ಅದಕ್ಕೆ 2 ಕೂಡಿಸೋದು. 2 ಐ ಅಂದರೆ 5 ಆಯ್ತು. 5 ಇದೊಂದು 2 7 ಆಯ್ತು. ಇನ್ನು 8 ಹೇಗೆ ಬರಿಬೇಕು? ವಿ ಬರೀದು, ಅದ್ರ ಮುಂದೆ 3 ಐ ಬರೀದು. ಅದಕ್ಕೆ ಏನಾಗ್ತೈತಿ? 5 ಪ್ಲಸ್ 3 8 ಆಯ್ತು. ಈಗ 9 ಹೆಂಗೆ ಬರೀದು? 9 ಅನ್ನೋದಿಲ್ಲ ಇಲ್ಲಿ. ಮತ್ತೆ ಐ 4 ಸಲ ಬರೀಲಿಕ್ಕೆ ಬರೋದಿಲ್ಲ. ಅವಾಗ ಏನು ಮಾಡಬೇಕು? 10 ಅಂತ ಬರೀನು. ಅದರಿಂದ ನಾವು 1 ಕಳೀನು ಅಂದರೆ ಐ, ಅದರ ಎಡಗಡೆ ಐ ಬರೆಯೋದು. ಇದು IX ಅಂದರೆ 9 ಆಗ್ತದೆ. 10 ಮೈನಸ್ 1 9. ಈಗ X ಅಂದರೆ 10. ಈಗ 11 ಹೇಗೆ ಬರೀದು ನೋಡೋಣ ನಾವು. ಈಗ 11 X ಬರೆಯೋಣ. X ಅಂದರೆ 10. 10ಕ್ಕೆ 8 ಕೂಡಿಸಿದ್ರೆ 11. 10ಕ್ಕೆ 1 ಕೂಡಿಸಿದ್ರೆ 11. Xದ ಬಲಗಡೆ ಕೂಡಿಸ್ಬೇಕಂದ್ರೆ ಬಲಗಡೆ ಬರಿಬೇಕು, ಕಳಿಬೇಕಂದ್ರೆ ಎಡಗಡೆ ಬರಿಬೇಕು. ಈಗ 12 ಅಂದ್ರೆ 10ಕ್ಕೆ 2 ಕೂಡಿಸಿದ್ರೆ 12. 10 ಬರೀದು, 2 ಬರೀದು ಐ. ಈಗ 10ಕ್ಕೆ 3 ಕೂಡಿಸ್ಬೇಕು. ಇದು 3. 10 3. 10 ಮತ್ತು 3. ಇದು ನೋಡ್ರಿ 11 ಅಂದ್ರೆ ಇದು 1, ಇದು 10, ಇದು 1. 10 1 11 ಕೂಡಿಸಿ ಓದ್ಬೇಕು. ಬಲಗಡೆ ದೊಡ್ಡ ಸಂಕೇತದ ಬಲಗಡೆ ಚಿಕ್ಕ ಸಂಕೇತ ಬಂದೈತಿ, ಕೂಡಿಸಿ ಓದ್ಬೇಕು. ಇಲ್ಲಿ 10 2 12. 10 3 13. ಈಗ 10ಕ್ಕೆ 4 ಕೂಡಿಸ್ಬೇಕು. 4 ಅಂದ್ರೆ ಹೇಗೆ ಬರ್ದಿದ್ದೀವಿ? ಇಲ್ಲ ಐತಿ ನೋಡ್ರಿ 4 ಈಗಾಗಲೇ ಬರ್ದಿದ್ದೀವಿ ನಾವು. ಐ ವಿ ಅಂತ ಬರಿಬೇಕು. 10 4 ಕೂಡಿಸಿದ್ರೆ 14 ಆಯ್ತು. ಈಗ 10ಕ್ಕೆ 5 ಕೂಡಿಸ್ಬೇಕು. 10 5 ಎಲ್ಲೈತಿ? ಇಲ್ಲ ಐತಿ ನೋಡ್ರಿ 5 ಅಂದ್ರೆ ವಿ. ಇದ್ರ ಬಲಗಡೆ ವಿ ಬರಿಬೇಕು. ಈಗ ಎಷ್ಟಾಯ್ತದ? 15 ಅಂದ್ರೆ ಎಕ್ಸ್ ವಿ ಅಂದ್ರೆ 15. ನೋಡ್ರಿ X ಅಂದ್ರೆ 10, X ಐ ಅಂದ್ರೆ 11, X ಐ ಅಂದ್ರೆ 12, X ಐ X ಟ್ರಿಪಲ್ ಐ ಅಂದ್ರೆ 13, X ಐ ವಿ ಅಂದ್ರೆ 14, X ವಿ ಅಂದ್ರೆ 15. ಎಲ್ಲ ಕ್ಯಾಪಿಟಲ್ ಬರಿಬೇಕು. ಸ್ಮಾಲ್ ಅದು ಬರೆದಿರ್ದಿರಿ ನಡೀದಿಲ್ಲ, ತಪ್ಪಾಗ್ತದೆ. ಈಗ ನೋಡ್ರಿ 16 ಅಂದ್ರೆ X ಅಂದ್ರೆ 10. 6 ಎಲ್ಲೈತಿ ನೋಡ್ರಿ, ಎಲ್ಲೈತಿ 6. ಇದು 6. ವಿ ಐ ಅಂದ್ರೆ 6 ಅಂದ್ರೆ ವಿ ಐ, ಅದನ್ನು ಬರೀನಿ ಇದ್ರ ಪಕ್ಕ. 10 ಮತ್ತು 6 16. ಈಗ 10 ಮತ್ತು ಇದು 7 ಬರೀನು. 10 7 17 ಆಯ್ತು. ಇನ್ನು 10ಕ್ಕೆ 8 ಕೂಡಿಸ್ಬೇಕು. 8 ಇಲ್ಲ ಐತಿ ನೋಡ್ರಿ, 18 ಆಯ್ತು. ಈಗ 19. 10 ಬರೀನು ಯಥಾ ಪ್ರಕಾರ. 9 ಎಲ್ಲೈತಿ ನೋಡ್ರಿ, ಇಲ್ಲಿ 9 ಐತಿ. ಐ ಎಕ್ಸ್ ಅಂದ್ರೆ 9. ಇದು 10, ಇದು 9, 19. ಇನ್ನು 20. 20ಕ್ಕೆ ಎಕ್ಸ್ ಬರೀನು, ಮತ್ತೊಂದು ಎಕ್ಸ್ ಅದಕ್ಕೆ ಬರೀನು. 10 10 20.
ಈಗ 21 ಬರೀ ನಾವು. 20 ಅಂದರೆ ಇದನ್ನು ಎಕ್ಸ್ಗಳನ್ನು 2 ಬಾರಿ ಬರ್ಕೊಳ್ಳೋಣ. 20 1 ಅಂದರೆ ಆಯ್ 20 ಮತ್ತು 1 21 ಆಯ್ತು. ಹೀಗೆ ಇಲ್ಲಿ 22 ಬರೀ ನಾವು. ಎಕ್ಸ್ ಅಂದ್ರೆ 20 2 ಆಯ್ ಹಾಕಿದ್ರೆ 22. ಎಕ್ಸ್ ಟ್ರಿಪಲ್ ಐ 23. ಎಕ್ಸ್ ಐ ವಿ ಅಂದರೆ 24. ಎಕ್ಸ್ ವಿ ಅಂದರೆ 25. ಯಾಕೆ 2x ಅಂದರೆ 20, ವಿ ಅಂದರೆ 5 25. ಹೀಗೆ ಓದ್ಕೋಬೇಕು. ಅಥವಾ 10 5 ಹೆಂಗೂ ಓದ್ಬೋದು. ಈಗ 20 ಮತ್ತು 5 25. ಈಗ 20 6 ಇದು 6. ವಿ ಐ ಅಂದ್ರೆ 6 ಇಲ್ಲ ಐತೆ ನೋಡ್ರಿ. ವಿ ಐ 6. ಈಗ 27 ಎಕ್ಸ್ 7 2 ವಿ ಐ 7 ಇಲ್ಲ ಐತಿ. 28 ಎಕ್ಸ್ ವಿ ಮುಂದೆ 3 ಐ ಹಾಕು ಇಲ್ಲ ಐತಿ ನೋಡ್ರಿ. ಅದು 8 ಆಯ್ತು. ಇದು 20 ಇದು 8. ಈಗ 29 9 ಎಲ್ಲೈತಿ ಇಲ್ಲ ಐತಿ ನೋಡ್ರಿ. ಎಕ್ಸ್ ಐ ಎಕ್ಸ್ ಅಂದ್ರೆ 29. ಇದು 20 9 29. ಈಗ 30 ಎಕ್ಸ್ ಇದು 10 20 ಇನ್ನೊಂದು ಎಕ್ಸ್ ಬರೆದ್ರೆ 30. 31 ಹೆಂಗೆ ಬರೀದ್ ನೋಡ್ರಿ. ಇದು ಎಕ್ಸ್ ಐ ಬರೆದ್ರೆ 31 30. ಇದು 1 31. ಈಗ 32 ಎಕ್ಸ್ 3 ಸಲ 2 ಐ ಬರೀದು ಐ 2 ಸಲ 32 33 ಹಂಗೆ ಎಕ್ಸ್ ಐ 34 ಎಕ್ಸ್ ಐ ವಿ ಎಕ್ಸ್ ವಿ 5 3 35 36 ಇದು ವಿ ಐ 30 ಫಸ್ಟ್ ಬರಿನು 7 ಬರಿನು 7 ವಿ ಐ 38 3 ಸಲ. ಈಗ 39 ಅಂದ್ರೆ 3 ಸಲ ಎಕ್ಸ್ 9 ಅಂದ್ರೆ ಐ ಎಕ್ಸ್ ಇಲ್ಲ ಐತೆ ನೋಡ್ರಿ. ಇದು 30 ಇದು ಐ ಎಕ್ಸ್ 9 39. ಇನ್ನು 40ಕ್ಕೆ ಎಕ್ಸ್ 4 ಸಲ ಬರೀದಿಲ್ಲ ಅಂತ ನಿಯಮದ ನಮಗೆ ಹೇಳ್ತದೆ. ಹೇಗೆ ಬರೀದು? ಈಗ ಏನು ಮಾಡೋಣ ನಾವು ಎಲ್ ಅಂತ ಬರೀ ನಾವು. ಎಲ್ ಅಂದರೆ ಎಷ್ಟು? 50. 50ರಾಗ ಎಷ್ಟು ಕಳೆದ್ರೆ 40? 10 ಕಳೆದ್ರೆ 40. ದೊಡ್ಡ ಸಂಕೇತದ ಎಡಗಡೆ ಚಿಕ್ಕ ಸಂಕೇತ ಬರ್ದೆವು. ಅದು ಎಕ್ಸೆಲ್ ಅಂದರೆ 50 - 10 40 ಆತು. ಈಗ ಎಕ್ಸೆಲ್ ಅಂದರೆ 40. ಎಕ್ಸೆಲ್ಗೆ ಎಷ್ಟು ಕೂಡಿಸ್ರೆ 41. 1 ಕೂಡಿಸೋದ ಎಕ್ಸೆಲ್ ಅಂದರೆ 41. ಈಗ ಎಕ್ಸೆಲ್ ಡಬಲ್ ಐ ಎಕ್ಸೆಲ್ ಟ್ರಿಪಲ್ ಐ 43. ಇದೇ ರೀತಿ ಈಗ 44 ಎಕ್ಸೆಲ್ ಅಂದರೆ 40 ಐ ವಿ ಅಂದರೆ 4 44 45 ಎಕ್ಸೆಲ್ ವಿ 46 ವಿ ಐ ಎಕ್ಸ್ 47. ಇದು 47 ಹೀಗೆ ಬರಿತೀವಿ ನಾವು. ಈಗ ಇದು 48 ಹೀಗೆ. ಏನು ಮೊದಲಿಗೆ ಏನು ಕಲ್ತಿದಿರಲ್ಲ ನೀವು 20ರವರೆಗೆ ಸರಿಯಾಗಿ ಕಲ್ತ್ರೆ ಇದು ಗೊತ್ತಾಗಿಬಿಡ್ತದೆ ಮುಂದೆ. ಇದು ಕೆಲವೊಂದು 41 ನೆನಪಿಟ್ಕೋಬೇಕಾಗ್ತದೆ. ಮುಂದೆ ಕೆಲವೊಂದು ಸಂಖ್ಯೆ ಬರ್ತಾವೆ ಅದನ್ನು 91 ನೆನಪಿಟ್ಕೋಬೇಕಾಗ್ತದೆ. ಇಷ್ಟೇ. ಎಕ್ಸೆಲ್ ವಿ ಟ್ರಿಪಲ್ ಐ ಅಂದರೆ ಇದು 40 ಇದು 8 48 49 49 ಅಂದರೆ ಐ ಎಕ್ಸ್ 9 ಇಲ್ಲೇ ಇದೆ ನೋಡ್ರಿ 49. ಆಮೇಲೆ ಈಗ 50 ಬರಿಬೇಕು. 50 ಈಗಾಗಲೇ ನಾವು ಮೂಲ ಸಂಖ್ಯೆಗಳು ರೋಮನ್ ಸಂಖ್ಯಾ ಸೂಚಕಗಳನ್ನ 7 ಸಂಕೇತಗಳನ್ನ ಬಳಸ್ತೀವಲ್ಲ ಅದರೊಳಗೆ ಅದ 50 ಅಂತ. ಏನ ಎಲ್ ಅಂದರೆ 50. ನಮಗೆ ಈಗಾಗಲೇ ಗೊತ್ತಿರುವಂತೆ ಎಲ್ ಅಂದರೆ 50. ಏನು 51 ಎಲ್ ಐ 52 ಎಲ್ ಐ 53 ಎಲ್ ಟ್ರಿಪಲ್ ಐ 54 ಎಲ್ ಐ
ವಿ. ಈಗ 55 ಎಲ್ ವಿ. 56 ಎಲ್ ವಿ ಐ. 57 ಎಲ್ ವಿ ಐ ಐ. 58 ಎಲ್ ವಿ ಟ್ರಿಪಲ್ ಐ. 58 57 56 55 59. ಇದು 50 ಆಯ್ತು, ಇದು 9 ಆಯ್ತು. ಹೀಗೆ ಸುಲಭವಾಗಿ ಬರಿಬಹುದು. ಇನ್ನು 60 ಎಲ್ಲಿ ಬರ್ದೆವು? 50ಕ್ಕೆ 8 ಕೂಡಿಸ್ರೆ 60, ಇದು 50, ಇದಕ್ಕೆ 10 ಕೂಡಿಸ್ರೆ 60. ಇನ್ನು 60 ಅನ್ನೋದು ಬರ್ಕೊಳ್ಳೋಣ ನಾವು. 61 ಐತಿ, 60 ಇದು 60. ಎಲ್ ಎಕ್ಸ್ ಅಂದ್ರೆ 1 ಅಂದ್ರೆ ಐ. ಎಲ್ ಎಕ್ಸ್ ಐ ಅಂದ್ರೆ 61. ಎಲ್ ಎಕ್ಸ್ ಅಂದ್ರೆ 60, ಡಬಲ್ ಐ ಅಂದ್ರೆ 2. ಎಲ್ ಎಕ್ಸ್ ಅಂದ್ರೆ 60, ಟ್ರಿಪಲ್ ಐ ಅಂದ್ರೆ 3. ಎಲ್ ಎಕ್ಸ್ 60, ಇದು ಐ ವಿ ಅಂದರೆ 4. ಎಲ್ ಎಕ್ಸ್ ಐ ವಿ ಅಂದರೆ 64. ಈಗ ಎಲ್ ಎಕ್ಸ್ ವಿ 65 ಆಯ್ತು. ಹೀಗೆ ಇನ್ನು 66 ಬರೀನು ನಾವು. 66ಕ್ಕೆ 60 ಅಂದ್ರೆ ಎಲ್ ಎಕ್ಸ್, ಆರ್ ಅಂದ್ರೆ ವಿ ಐ. ಎಲ್ ಎಕ್ಸ್ ವಿ ಐ 66. ಎಲ್ ಎಕ್ಸ್ ವಿ ಐ ಐ 67. ಎಲ್ ಎಕ್ಸ್ ವಿ ಐ ಐ ಐ 68. ಎಲ್ ಎಕ್ಸ್ ಐ ಎಕ್ಸ್ 69 ಅಥವಾ 69. 70 ಎಲ್ ಅಂದ್ರೆ 50, ಎಲ್ ಎಕ್ಸ್ ಅಂದ್ರೆ 60. 60ಕ್ಕೆ 10 ಕೂಡಿಸ್ರೆ 70 ಆಯ್ತು. ಇದು 2 ಸಂಕೇತಗಳನ್ನ 2 ಎಕ್ಸ್ ಉಪಯೋಗ ಮಾಡ್ಬೋದು. ಭಾಳ ಅಂದ್ರೆ 3 ಸಲ ಉಪಯೋಗ ಮಾಡ್ಬೋದು ಯಾವುದೇ ಒಂದು ಸಂಕೇತವನ್ನು. ಇಲ್ಲಿ 2 ಬಾರಿ ಉಪಯೋಗ. ಎಕ್ಸ್ ಅನ್ನು ಎಲ್ಲನ್ನು 1 ಬಾರಿ ಬರ್ದಿದ್ದೀವಿ. ಎಲ್ಲ ವಿ ಎಲ್ ಡಿಗಳನ್ನು ಪುನರಾವರ್ತಿಸ್ಲಕ್ಕೆ ಬರೋದಿಲ್ಲ. ಈಗ ನೋಡ್ರಿ, ಇದು 70 ಆಯ್ತು. 70 ಬರಿನೂ ಇಡು. 70ಕ್ಕೆ 1 ಕೂಡಿಸ್ರೆ 71 ಆಯ್ತು. ಎಲ್ ಎಕ್ಸ್ ಎಕ್ಸ್ ಐ. ಇದು ಎಲ್ ಡಬಲ್ ಎಕ್ಸ್ ಡಬಲ್ ಐ 72. ಇದು 70, ಇದು 3 73. ಇದು 70, ಇದು 4 74. ಈಗ ಇದು 70 5 75. ಇದು 70 ಮತ್ತು ವಿ ಐ 76. ಎಲ್ ಎಕ್ಸ್ ಎಕ್ಸ್ ವಿ ಐ ಅಂದರೆ 76. ಹೀಗೆ ಮುಂದಿನ ಸಂಖ್ಯೆಗಳನ್ನು ಸಹಿತ ನೀವು ಬರಿಬಹುದು. ಆದರೆ ನಾವು ಒಂದು 100 120ರವರೆಗೆ ನೋಡೋಣ, ಸಾಧ್ಯ ಆದ್ರೆ ಬರೆಯೋಣ. ಅದನ್ನು ಬರೆದ ಮೇಲೆ ನೀವು ಪ್ರಯತ್ನ ಮಾಡಿ ಸ್ವತಃ ನೀವೇ ಸಂಖ್ಯೆಗಳನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು.